ಮಂಗಳೂರು ನಗರದ ಕೆನರಾ ಇಂಗ್ಲಿಷ್ ಹೈಯರ್ ಪ್ರೈಮರಿ ಶಾಲೆಯ ಕಲಾ ಶಿಕ್ಷಕಿ ವೀಣಾ ಪ್ರಸನ್ನ ಅವರು ದೀಪಾವಳಿಯ ಸಂದರ್ಭದಲ್ಲಿ ರಂಗೋಲಿಯಲ್ಲಿ ಲಕ್ಷ್ಮೀ ದೇವಿಯನ್ನ ರಚಿಸಿದ್ದಾರೆ. ವೀಣಾ ಪ್ರಸನ್ನ ಅಂತ ಹೇಳಿ ನಾ ಬಾಲ್ಯದಿಂದನೇ ಮಾಡ್ತಾ ಇದ್ದೆ. ಇದಕ್ಕೆ ಪ್ರೋತ್ಸಾಹ ಮನೆಯಿಂದ ಹೇಳಿದ್ರೆ ತಂದೆ ತಾಯಿ ಕೊಡ್ತಾ ಇದ್ರು. ತಂದೆ ತುಂಬಾ ಪ್ರೋತ್ಸಾಹ ಮಾಡಿ ಎಲ್ಲ ಕಡೆ ಕರ್ಕೊಂಡು ಹೋಗ್ತಾ ಇದ್ರು. ಅದನ್ನ ನೋಡಿ ನೋಡಿ ನಾನು ಕಲೀಲಿಕ್ಕೆ ಶುರು ಮಾಡಿದೆ. ನಾನು ಮತ್ತೆ ನನ್ನ ಜೊತೆ ನನ್ನ ವಾಣಿ ಟ್ವಿನ್ ಸಿಸ್ಟರ್ ಇದ್ಲು, ಅವಳೊಟ್ಟಿಗೆ ನಾನು ಕಲ್ತದ್ದು. ನಾವು ಇಬ್ಬರು ಒಟ್ಟಿಗೆ ಒಂದೇ ಲೆಕ್ಕ ಒಂದೇ ಹವ್ಯಾಸ ಇರೋದ್ರಿಂದ ಬೆಳವಣಿಗೆಗೆ ಒಳ್ಳೇದಾಯ್ತು. ಅದಾದ ನಂತರ ನಾನು BSc ಎಲೆಕ್ಟ್ರಾನಿಕ್ಸ್ ಮಾಡಿದೆ. ಬಟ್ ನನಗೆ ಸಬ್ಜೆಕ್ಟ್ ಅಲ್ಲಿ ಇಂಟ್ರೆಸ್ಟ್ ಇರ್ಲಿಲ್ಲ. ಮತ್ತೆ ನನ್ನ ಗಂಡ ಮದುವೆ ಆದ ನಂತರ ನನ್ನ ಗಂಡ, ಮನೆಯವರು, ನನ್ನ ಮಗಳು, ನನ್ನ ಫ್ಯಾಮಿಲಿ ಮೆಂಬರ್ ಎಲ್ಲ ಪ್ರೋತ್ಸಾಹ ಮಾಡೋದ್ರಿಂದ ನಾನು ಆರ್ಟ್ ಫೀಲ್ಡ್ ಗೆ ಬಂದೆ ಆಸ್ ಎ ಆರ್ಟ್ ಟೀಚರ್ ಆಗಿ. ನಾನು ಫಸ್ಟ್ ಕೇಂದ್ರ ವಿದ್ಯಾಲಯದಲ್ಲಿ ಜಾಯಿನ್ ಆದೆ. 2 ವರ್ಷದ ನಂತರ CBSE ಕೆನರಾದಲ್ಲಿ ಮಾಡಿದೆ. ಅದಾದ ನಂತರ ಕೆನರಾ ಇಂಗ್ಲಿಷ್ ಹೈಯರ್ ಪ್ರೈಮರಿ ಸ್ಕೂಲಿನಲ್ಲಿ ಜಾಯಿನ್ ಆದೆ. ಸ್ಟಾರ್ಟಿಂಗ್ ಅಲ್ಲಿ ಗಾಯತ್ರಿ ಮ್ಯಾಮ್ ಕೂಡ ತುಂಬಾ ಪ್ರೋತ್ಸಾಹ ಕೊಟ್ರು. ಈಗ ಕವಿತಾ ಮ್ಯಾಮ್ ಕೂಡ ನನಗೆ ತುಂಬಾ ಪ್ರೋತ್ಸಾಹ ಮತ್ತೆ ಎಂಕರೇಜ್ ಕೊಡೋದ್ರಿಂದ, ಸಪೋರ್ಟ್ ಮಾಡೋದ್ರಿಂದ ನಾನು ಈ ಮಟ್ಟಿಗೆ ಬೆಳಿಲಿಕ್ಕೆ ಸಾಧ್ಯತೆ ಆಯ್ತು. ನಾನು ಬಾಲ್ಯದಿಂದನೇ ರಂಗೋಲಿ ಮಾಡ್ತಿದ್ದೆ. ನಾನು ನನ್ನ ಟ್ವಿನ್ ಮತ್ತೆ ನನ್ನ ಅಕ್ಕನೊಟ್ಟಿಗೆ ಸೇರಿ ಎಲ್ಲ ರೀತಿ ಸಣ್ಣ ಸಣ್ಣ ಚುಕ್ಕೆ ರಂಗೋಲಿಯಿಂದ ಹಿಡಿದು ಟ್ರೆಡಿಷನಲ್ ಆರ್ಟ್, ಫ್ರೀ ಹ್ಯಾಂಡ್ ಡಿಸೈನ್ ಹಾಗೆ ಮಾಡಿಕೊಂಡು ಬಂದವರು. ಅದಾದ ನಂತರ ಕ್ರಮೇಣ ನಾವು ನಮ್ಮದೇ ಒಂದು ಕ್ರಿಯೇಟಿವ್ ಮಾಡ್ಬೇಕು ಹೇಳಿ ಸ್ಟಾರ್ಟ್ ಮಾಡಿದ್ದು. ಆನಿಮಲ್, ಬರ್ಡ್ ಅದೇ ನಾವು ರಂಗೋಲಿಯಲ್ಲಿ ಮಾಡ್ತಾ ಹೋಗಿ ಕೊನೆಗೆ ಲಾಸ್ಟಿಗೆ ನಾವು ಪೋರ್ಟ್ರೇಟ್ ಅಲ್ಲಿ ಮಾಡ್ಲಿಕ್ಕೆ ಶುರು ಮಾಡಿ ಸುಮಾರು ಪೋರ್ಟ್ರೇಟ್ ಕೂಡ ಮಾಡಿದ್ದೇನೆ. ಅಂಬೇಬಾಳ್ ಸುಬ್ಬರಾವು, ಅಯೋಧ್ಯದಿಂದ ಹಿಡಿದು ರಾಮ, ಲಕ್ಷ್ಮಿ, ಗಾಡೆಸ್, ದುರ್ಗಾ, ಸಾಧಾರಣ ಮೋರ್ ದೆನ್ ಈಗ ಬಾಲ್ಯದಿಂದನೇ ತಕೊಳ್ಳೋದಿದ್ರೆ ನನ್ನದು ಹೆಚ್ಚು ಕಮ್ಮಿ 1000 ಮೇಲಾಗಿರ್ಬೋದು ಅಂತ ನನ್ನ ಲೆಕ್ಕದಲ್ಲಿ. ನಾನು ಚಾಕ್ ಕಾರ್ವಿಂಗ್ ಇಂದ ಹಿಡಿದು ಪೋರ್ಟ್ರೇಟ್, ಅಕ್ರಿಲಿಕ್ ಕಲರ್, ಆಯಿಲ್ ಪೇಂಟಿಂಗ್, ಎಂಬೋಸಿಂಗ್, ಯಾವ್ದು ಮಾಡೆಲ್ ಬೇಕಾದ್ರೂ ಮಾಡ್ತೇನೆ. ಪೇಪರ್ ಅಲ್ಲಿ ಯಾವ ರೀತಿ 3 ಡೈಮೆನ್ಷನ್ 2 ಡೈಮೆನ್ಷನ್ ಕೂಡ ನನ್ನ ಮಕ್ಕಳಿಗೆ ಇಲ್ಲಿ ಹೇಳಿ ಕೊಡ್ತಾ ಇದ್ದೇನೆ. ಮತ್ತೆ ಫ್ಲವರ್ಸ್ ಮಾಡೋದು, ನಿಪ್ ಪೇಂಟಿಂಗ್, ಆಯಿಲ್ ಪೇಂಟಿಂಗ್ ಎಲ್ಲ ರೀತಿ ಮಾಡ್ತಾ ಇದ್ದೇನೆ. ಇದೊಂದು ರಂಗೋಲಿ ಕೂಡ ಇದೊಂದು ಹೊಸದು ಅಚೀವ್ಮೆಂಟ್ ಅಂತಾನೆ ಹೇಳ್ಬೋದು. ಅದಕ್ಕೆ ಸಹಕಾರ ನಮ್ಮ HM ಮೇಡಮ್ ಅವರೊಂದು ಬಿಗ್ ಸಪೋರ್ಟ್ ಮಾಡ್ತಾರೆ. ಯಾವಾಗ್ಲೂ ನೋಡಿದ್ರು ನೀವು ಒಂದು ಹೇಳ್ಬೇಕಾದ್ರೆ ಅವ್ರೊಂದು ಕೆಲಸ ಕೊಡ್ಬೇಕಾದ್ರೆ ಮಾಡುವ ಅಂತ ಅನಿಸ್ತದೆ. ಈವನ್ ಸುರೇಶ್ ಕಾಮತ್ ಸರ್, ರಂಗನಾಥ್ ಸರ್ ಕೂಡ ಯಾವಾಗ್ಲೂ ನಂಗೆ ಪ್ರೋತ್ಸಾಹ ಮಾಡಿದ್ರು. ಯಾವ ವರ್ಕ್ ಮಾಡಿದ್ರು ಕೂಡ ಪ್ರಶಂಸನೆ ಮಾಡಿದ್ರು ನನ್ನನ್ನು. Namaste. I am Mrs. Kavita Maurya. What you see over here is a beautiful Rangoli design that is done by the art teacher of my school, Mrs. Veena Prasanna. Art is a curriculum in our school which is followed by all students across from kindergarten to standard 10th. Mrs. Veena works very hard with the students and tries to bring out the creativity. She is very creative and expressive in her own way. ಇವತ್ತು ಮಾಡಿದ್ದು ದೀಪಾವಳಿಗೋಸ್ಕರ ಶಾಲೆನಲ್ಲಿ ಮಾಡಿರುವಂತ ಲಕ್ಷ್ಮೀ ದೇವರದ್ದು 9 ಮತ್ತೆ 8 ಫೀಟ್ ಅಷ್ಟು ದೊಡ್ಡದುಂಟು, ಗಾತ್ರದಲ್ಲಿ ದೊಡ್ಡದುಂಟು. ಇದನ್ನು ನಾನು ಒಂದು ದಿನದಲ್ಲಿ ಮಾಡಿದ್ದೇವೆ ನಾವು. ಅಂದ್ರೆ ಒಂದು ದಿನ ಸ್ಕೆಚ್ ಮಾಡಿ ಇಟ್ಟಿದ್ದೆ, ಒಂದು ದಿನದಲ್ಲಿ ಪೌಡರ್ ಅಲ್ಲಿ ಮುಗಿಸಿದ್ದೇವೆ ನಾವು. ಆರ್ಟ್ ಹೇಳಿದ್ರೆ ನಿಮ್ಮನ್ನ ಇನ್ವಾಲ್ವ್ಮೆಂಟ್ ಮಾಡ್ಕೊಂಡ್ರೆ ಅದ್ರೊಳಗೆ ನಮ್ಮ ಮನಸ್ಸಿನ ಒತ್ತಡವನ್ನು ಕೂಡ ಅದರಲ್ಲಿ ನಮ್ಗೆ ತುಂಬಬಹುದು. ಮತ್ತೆ ಹೆಲ್ತಿಗೆ ಎಲ್ಲದಕ್ಕೆ ಒಳ್ಳೇದು ನಮ್ಮದು. ಹೇಗೆ ಹೇಳಿದ್ರೆ ನಮ್ಗೆ ಬೇರೆದು ಯೋಚನೆ ಬರುದಿಲ್ಲ. ಆರ್ಟ್ ಕ್ರಾಫ್ಟ್ ಮಾಡ್ಬೇಕಾದ್ರೆ ಟೈಮ್ ಓದೋದು ಗೊತ್ತಾಗುದಿಲ್ಲ, ಕೆಲವು ಟೈಮ್ ಪಾಸ್ ಹೇಗೆ ಮಾಡುದು ಅಂತ ಹೇಳಿ ಗೊತ್ತಾಗುದಿಲ್ಲ. ನೀವು ಇದನ್ನು ಮಾಡ್ತಾ ಹೋದ್ರೆ, ಅಳವಡಿಸ್ಕೊಂಡು ಹೋದ್ರೆ ನಿಮ್ಮ ಜೀವನದಲ್ಲಿ ಎಲ್ಲದಕ್ಕೂ ಒಳ್ಳೇದು ಅಂತ ನನ್ನ ಅನಿಸಿಕೆ.